ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ಮಂಜೇಶ್ವರದಲ್ಲಿ ಒಂದು ಪಾಳುಬಾವಿಯಿಂದ ಒಂದು ಬಾಡಿ ಎತ್ತಿದ್ರಲ್ಲ, ಮೊದಲಿನಿಂದನೂ ಅದು ಕೊಲೆ ಅನ್ನೋ ಶಂಕೆ ಇತ್ತು. ಇದೀಗ ಅದು ಮರ್ಡರ್ ಅನ್ನೋದು ಕನ್ಫರ್ಮ್ ಆಗಿದೆ. ಒಂದು ಬೀದಿ ಜಗಳ, ಹಳೆ ದ್ವೇಷ, ಸಂಸಾರದಲ್ಲಿ ಸಮಸ್ಯೆ, ಈ ಎಲ್ಲ ವಿಚಾರಗಳು ಈ ಕೇಸ್ನಲ್ಲಿ ಬಂದು ಹೋಗ್ತವೆ. ಹಾಗಾದರೆ ಕೊಲೆಯಾದ ಮೊಹಮ್ಮದ್ ಶರೀಫ್ ಹಾಗೂ ಕೊಲೆ ಮಾಡಿದ ಅಭಿಷೇಕ್ ಶೆಟ್ಟಿಗೂ ಇದ್ದ ದ್ವೇಷ ಏನು, ಹಿಂದೆ ಏನೆಲ್ಲ ಆಗಿತ್ತು, ಈ ಮರ್ಡರ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮುಲ್ಕಿ ಮೂಲದ ಆಟೋ ಡ್ರೈವರ್ ಮೊಹಮ್ಮದ್ ಶರೀಫ್ ಕೊಲೆಯ ರೀಸನ್ ರಿವೀಲ್ ಆಗಿದೆ. ಯಾವಾಗ ಮಂಜೇಶ್ವರ ಸಮೀಪ ಒಂದು ಪಾಳು ಬಾವಿಯಲ್ಲಿ ಒಂದು ಬಾಡಿ ಸಿಕ್ತೋ ಆಗಲೇ ಪೊಲೀಸರು ಇದು ಮರ್ಡರ್ ಆಗಿರ್ಬೋದು ಅಂತ ಡೌಟ್ ಮಾಡಿದ್ರು. ಇದೀಗ ಆ ಡೌಟ್ ನಿಜ ಆಗಿದೆ. ಹಳೆ ಗಲಾಟೆಯ ದ್ವೇಷ ಇಟ್ಕೊಂಡು ಅಭಿಷೇಕ್ ಶೆಟ್ಟಿ ಅನ್ನೋ ವ್ಯಕ್ತಿ ಆಟೋ ಡ್ರೈವರ್ನ ಪ್ರಾಣವನ್ನು ತೆಗೆದಿದ್ದಾನೆ. ಆಗಿದ್ದೇನೆಂದ್ರೆ, ಆಟೋ ಡ್ರೈವರ್ ಆಗಿದ್ದ ಮೊಹಮ್ಮದ್ ಶರೀಫ್ ಡೈಲಿ ಮಂಗಳೂರಿನ ಕೊಟ್ಟಾರದ ಆಟೋ ನಿಲ್ದಾಣದಲ್ಲಿ ಬಾಡಿಗೆಯನ್ನು ಹೊಡಿತಾ ಇದ್ರು. ಕಳೆದ ಬುಧವಾರ ಅಂದರೆ ಏಪ್ರಿಲ್ 9ನೇ ತಾರೀಕು ಮನೆಯಿಂದ ಹೋದವರು ರಾತ್ರಿ ಆದರೂ ವಾಪಸ್ ಬರೋದೇ ಇಲ್ಲ. ಹೀಗಾಗಿ ಕುಟುಂಬದವರು ಮುಲ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಈ ನಡುವೆ ಏಪ್ರಿಲ್ 10ನೇ ತಾರೀಕು ಮಂಜೇಶ್ವರ ಸಮೀಪ ಒಂದು ಬಾವಿಯಲ್ಲಿ ಮೊಹಮ್ಮದ್ ಶರೀಫ್ ಅವರ ಬಾಡಿ ಸಿಗುತ್ತೆ. ಅಲ್ಲೇ ಅವರ ಆಟೋ ವಾಲ್ಕೊಂಡು ನಿಂತ್ಕೊಂಡಿರುತ್ತೆ. ಅದರ ಸಮೀಪದಲ್ಲಿ ರಕ್ತದ ಕಲ್ಲೆ ಚಪ್ಪಲಿಗಳು ಸಿಗ್ತವೆ. ಆಗಲೇ ಇದೊಂದು ಮರ್ಡರ್ ಅನ್ನೋ ಡೌಟ್ ಶುರುವಾಗುತ್ತೆ. ಬಾವಿಯಿಂದ ಮೇಲೆ ಎತ್ತಿದ ಮೇಲೆ ಶರೀಫ್ ದೇಹದ ಮೇಲೆ ವೆಪನ್ಸ್ನಿಂದ ಹೊಡೆದಿರೋ ಗಾಯಗಳು ಕಂಡು ಬರ್ತವೆ. ಈ ಹಿನ್ನೆಲೆಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಮಂಜೇಶ್ವರ ಪೊಲೀಸರು ತನಿಖೆಯನ್ನು ಶುರು ಮಾಡಿದಾಗ ಈ ಅಭಿಷೇಕ್ ಶೆಟ್ಟಿ ಅನ್ನೋ ವ್ಯಕ್ತಿ ತಗಲಾಕಿಕೊಳ್ತಾನೆ. ಅಂದ ಹಾಗೆ ಈ ಅಭಿಷೇಕ್ ಶೆಟ್ಟಿ ಮಂಗಳೂರಿನ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲದೆ ಇವನು ಹೆವಿ ಗಾಂಜಾ ಅಡಿಕ್ಟ್ ಆಗಿರ್ತಾನೆ. ಈಗ ಕೊಲೆಗೆ ಕಾರಣ ಏನಂದ್ರೆ, ಒಮ್ಮೆ ಇದು ತುಂಬಾ ಹಳೆ ಘಟನೆ, ಒಂದು ಚಿಕ್ಕ ಘಟನೆ ಕಣ್ರಿ, ಪ್ರಾಣ ತೆಗೆಯುವಷ್ಟರ ಮಟ್ಟಿಗೆ ದುಶ್ಮನಿ ಬೆಳೆದ್ಬಿಡುತ್ತೆ. ಏನಾಗುತ್ತಂದ್ರೆ, ಅಭಿಷೇಕ್ ಶೆಟ್ಟಿ ಒಂದು ಪ್ರೈವೇಟ್ ಸ್ಕೂಲ್ನ ಬಸ್ ಡ್ರೈವರ್ ಆಗಿರ್ತಾನಲ್ಲ, ಹೀಗೆ ಒಮ್ಮೆ ಬಸ್ ಓಡಿಸ್ತಾ ಇರಬೇಕಾದ್ರೆ ಮಂಗಳೂರಿನ ಒಂದು ರಸ್ತೆಯಲ್ಲಿ ಜಾಗ ಬಿಡದೇ ಇರೋ ಕಾರಣಕ್ಕೆ ಅಭಿಷೇಕ್ ಶೆಟ್ಟಿ ಮತ್ತು ಮೊಹಮ್ಮದ್ ಶರೀಫ್ ನಡುವೆ ಒಂದು ಸಣ್ಣ ಗಲಾಟೆ ನಡೆಯುತ್ತೆ. ಅಭಿಷೇಕ್ನ ಬಸ್ಗೆ ಶರೀಫ್ ಅವರ ಆಟೋ ಜಾಗ ಬಿಡಲಿಲ್ಲ, ಶರೀಫ್ ಅವರ ಆಟೋಗೆ ಅಭಿಷೇಕ್ನ ಬಸ್ ಜಾಗ ಬಿಡಲಿಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಜಾಗ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಜಗಳ ನಡೀತದೆ. ಈ ಗಲಾಟೆ ಆದಮೇಲೆ ಅಭಿಷೇಕ್ ಓಡಿಸ್ತಿದ್ದ ಬಸ್ಗೆ ಮೊಹಮ್ಮದ್ ಶರೀಫ್ ಕಡೆ ಆಟೋ ಡ್ರೈವರ್ಗಳು ರಿಕ್ಷಾ ಅಡ್ಡಗಟ್ಟಿ ತೊಂದರೆಯನ್ನು ಕೊಡ್ತಾ ಇದ್ರಂತೆ. ಇದನ್ನ ಮೊಹಮ್ಮದ್ ಶರೀಫ್ ಅವರೇ ಹೇಳಿ ಮಾಡಿಸಿದ್ದಾರೆ. ಆಟೋ ಡ್ರೈವರ್ಗಳು ನನಗೆ ಇವಾಗ ಕಿರಿಕಿರಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೊಹಮ್ಮದ್ ಶರೀಫೇ ಕಾರಣ ಅಂತ ಅಭಿಷೇಕ್ ಶೆಟ್ಟಿ ಅಂದ್ಕೊಳ್ತಾನೆ. ಇದಿಷ್ಟೇ ಅಲ್ಲದೆ, ತಾನು ಕೆಲಸ ಮಾಡ್ತಾ ಇದ್ದ ಪ್ರೈವೇಟ್ ಸ್ಕೂಲ್ನಲ್ಲಿ ಮೊಹಮ್ಮದ್ ಶರೀಫ್ ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಶರೀಫ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲೇ ತನ್ನ ಕೆಲಸ ಹೋಗಿದೆ ಅಂತಾನು ಅಭಿಷೇಕ್ ಶೆಟ್ಟಿ ಅಂದ್ಕೊಂಡಿರ್ತಾನೆ. ಇಲ್ಲಿ ಇದಿಷ್ಟೇ ಅಲ್ಲದೆ, ಅಭಿಷೇಕ್ ಶೆಟ್ಟಿ ಜೀವನದಲ್ಲಿ ಒಂದಿಷ್ಟು ಘಟನೆಗಳು ನಡೆದೋಗ್ತವೆ. ಆಟೋ ಡ್ರೈವರ್ಗಳ ಜೊತೆ ಕಿರಿಕ್ ನಡೆದಿರುತ್ತೆ, ಕೆಲಸ ಕೂಡ ಕಳ್ಕೊಂಡಿರ್ತಾನೆ. ಇದರಿಂದಾಗಿ ಅಂದರೆ ಕೆಲಸ ಕಳೆದುಕೊಂಡ್ಮೇಲೆ ಅಭಿಷೇಕ್ಗೆ ಮನೆಯಲ್ಲಿ ದಿನಾಲೂ ಹೆಂಡತಿ ಜೊತೆಗೆ ಜಗಳ ಆಗ್ತಾ ಇರುತ್ತೆ. ಸಂಸಾರದಲ್ಲಿ ವಿಪರೀತ ಸಮಸ್ಯೆ ಶುರು ಆಗುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಮೊಹಮ್ಮದ್ ಶರೀಫೇ ಕಾರಣ ಅಂತ ಅಭಿಷೇಕ್ ಶೆಟ್ಟಿ ಅಂದ್ಕೊಂಡಿರ್ತಾನೆ. ಸೇಡು ತೀರಿಸ್ಕೊಳ್ಬೇಕಂತ ರೆಡಿ ಆಗ್ತಾನೆ. ಕೊಲೆ ನಡೆದಿದ್ದು ಹೇಗಿದ್ರು ಸೇಡು ತೀರಿಸ್ಕೊಳ್ಳೋಕೆ ಅಭಿಷೇಕ್ ಶೆಟ್ಟಿ ಸ್ಕೆಚ್ ಹಾಕೊಂಡು ರೆಡಿ ಇರ್ತಾನೆ. ಏಪ್ರಿಲ್ 9ನೇ ತಾರೀಕು ರಾತ್ರಿ ಹೊತ್ತು ಅಭಿಷೇಕ್ ಶೆಟ್ಟಿ ಬೈಕಂಪಾಡಿಯಿಂದ ಮೊಹಮ್ಮದ್ ಶರೀಫ್ ಆಟೋದಲ್ಲಿ ಪ್ರಯಾಣ ಮಾಡ್ತಾನೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಯಾವಾಗ ಶರೀಫ್ ಮತ್ತು ಅಭಿಷೇಕ್ ಶೆಟ್ಟಿ ನಡುವೆ ಜಗಳ ನಡೆದಿರುತ್ತಲ್ಲ, ಆಗ ಅಭಿಷೇಕ್ಗೆ ಉದ್ದಗೆ ತಲೆಗೂದಲನ್ನು ಬಿಟ್ಟಿರ್ತಾನೆ. ಆದರೆ ಈ ಕೊಲೆ ನಡೆಯೋ ಹೊತ್ತಲ್ಲಿ ತಲೆಗೂದಲನ್ನು ಕತ್ತರಿಸಿರ್ತಾನೆ. ಹೀಗಾಗಿ ಅವನನ್ನು ಗುರುತಿಸೋದಕ್ಕೆ ಮೊಹಮ್ಮದ್ ಶರೀಫ್ಗೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಗುರುತಿಸೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ಬಾಡಿಗೆಯನ್ನು ಕ್ಯಾನ್ಸಲ್ ಮಾಡ್ಕೊಡ್ತಾ ಇದ್ರೇನು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಆಟೋ ಬರ್ತಿದ್ದಂಗೆನೆ ಅಭಿಷೇಕ್ ಏನು ಮಾಡ್ತಾನೆ, ಮಂಜೇಶ್ವರ ಸಮೀಪದ ನಿರ್ಜನ ಪ್ರದೇಶಕ್ಕೆ ಹೋಗುವಂತೆ ಹೇಳ್ತಾನೆ. ಈ ಪ್ರದೇಶಕ್ಕೆ ಅಭಿಷೇಕ್ ಆಗಾಗ ಗಾಂಜಾ ಹೊಡೆಯೋದಕ್ಕೆ ಬರ್ತಾ ಇರ್ತಾನೆ. ಇಲ್ಲಿ ಕರ್ಕೊಂಡು ಬಂದು ಮೊಹಮ್ಮದ್ ಶರೀಫ್ ಅವರ ಕುತ್ತಿಗೆಗಿರಿದು ಕೊಲೆ ಮಾಡಿಬಿಡ್ತಾನೆ. ಆಮೇಲೆ ಶರೀಫ್ ಅವರ ಬಾಡಿಯನ್ನು ಅಲ್ಲೇ ಇದ್ದ ಒಂದು ಪಾಳು ಬಾವಿಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ದಾರಿಯಲ್ಲಿ ಸಿಕ್ಕ ಒಂದು ಸ್ಕೂಟರಲ್ಲಿ ಡ್ರಾಪ್ ತಗೊಂಡು ಸಂಬಂಧಿಕರ ಮನೆಗೆ ಹೋಗಿ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿ ನೆಮ್ಮದಿಯಾಗಿರ್ತಾನೆ. ಆಮೇಲೆ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಒಂದು ಆಟೋ ಒಂದು ವಾಲ್ಕೊಂಡು ನಿಂತಿರೋದನ್ನು ಅಲ್ಲಿ ಲೋಕಲ್ ಲೈಟ್ಸ್ ನೋಡ್ತಾರೆ. ಅಲ್ಲಿ ರಕ್ತದ ಕಲೆ, ಚಪ್ಪಲಿ, ಪರ್ಸು ಬಿದ್ದಿದ್ದನ್ನು ಗಮನಿಸಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಪೊಲೀಸರು ಬಂದು ಬಾವಿಯಲ್ಲಿ ಬಾಡಿ ಇರೋದನ್ನು ನೋಡಿ ಮೇಲೆ ಕೆತ್ಕೊಂಡು ಬರ್ತಾರೆ. ಬಾಡಿ ಮೇಲಕ್ಕೆ ಬರ್ತಿದ್ದಂಗೆ ಇದು ಕೊಲೆ ಅನ್ನೋ ಅನುಮಾನ ಪೊಲೀಸರಿಗೆ ಶುರುವಾಗುತ್ತೆ. ಯಾಕಂದರೆ ಬಾಡಿ ಮೇಲೆ ಯಾವುದೋ ವೆಪನ್ನಿಂದ ಅಲ್ಲೇ ಮಾಡಿರೋ ಗುರುತುಗಳು ಸಿಗ್ತಾವಲ್ಲ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಸುಮಾರು 208 CCTV ಫುಟೇಜ್ಗಳನ್ನು ಚೆಕ್ ಮಾಡ್ತಾರೆ. ಇಂಟೆಲಿಜೆನ್ಸ್ನಿಂದ ರಿಪೋರ್ಟ್ ತಗೊಳ್ತಾರೆ. ಸಂಬಂಧಿಕರ ಮನೆಯಲ್ಲಿ ನೆಮ್ಮದಿಯಾಗಿದ್ದ ಅಭಿಷೇಕ್ನನ್ನು ಕೊಲೆ ನಡೆದ 3 ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ. ಆರಂಭದಲ್ಲಿ ಈ ಕೊಲೆಯನ್ನು 3 ಮಾಡಿರ್ಬೋದು ಅನ್ನೋ ಅನುಮಾನ ಇತ್ತು. ಆದರೆ ತನಿಖೆಯಲ್ಲಿ ಒಬ್ಬನೇ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಒಂದು ಚಿಕ್ಕ ಜಗಳ ಕಣ್ರಿ, ಒಂದು ಗಾಡಿ ಹೋಗುವಾಗ ಜಾಗ ಬಿಟ್ಬಿಟ್ಟಿದ್ರೆ 6 ಗಂಟೆ ಏನು ಹೋಗ್ತಿತ್ತು. ಅದನ್ನೇ ದುಶ್ಮನಿ ಮಾಡಿಕೊಂಡು ಒಬ್ಬ ಅಮಾಯಕನ ಜೀವನವನ್ನು ತೆಗೆಯುವಷ್ಟರ ಮಟ್ಟಿಗೆ ಈ ಮನುಷ್ಯ ಹೋಗಬಾರ್ದಿತ್ತು. ಮೊಹಮ್ಮದ್
ಮೊಹಮ್ಮದ್ ಶರೀಫ್ ಬಗ್ಗೆ ಅವರ ಊರಲ್ಲೆಲ್ಲ ಒಳ್ಳೆ ಅಭಿಪ್ರಾಯ ಇದೆ. ಹಂಗೆಲ್ಲ ಇನ್ನೊಬ್ಬರ ಜೊತೆಗೆ ದುಶ್ಮನಿ ಕಟ್ಕೊಳ್ಳೋ ಮನುಷ್ಯ ಅಲ್ಲ ಅಂತ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಆದರೆ ಈ ಅಭಿಷೇಕ್ ಶೆಟ್ಟಿ ಇದ್ದಾನಲ್ಲ, ಇವನು ಗಾಂಜಾ ಅಡಿಕ್ಟ್ ಅಂತ ಪೊಲೀಸರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕೊಲೆ ನಡೀತದಂದ್ರೆ ಮೊದಲು ಈ ಗಾಂಜಾ ಮಾರಾಟವನ್ನು ನಿಲ್ಲಿಸಬೇಕು. ಇದಕ್ಕೆ ಅಡಿಕ್ಟ್ ಆದವರು ಏನು ಬೇಕಾದರೂ ಮಾಡ್ತಾರೆ, ಯಾವುದಕ್ಕೂ ಏಸೋದಿಲ್ಲ ಇವರು. ಆದ್ರಿಂದ ಮೊದಲು ಈ ಮಾದಕ ವಸ್ತುಗಳನ್ನು ಯಾರು ಮಾರಾಟ ಮಾಡ್ತಾರಲ್ಲ ಅವರನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಬಿಸಾಕಬೇಕು. ಇಲ್ಲಾಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ದೊಡ್ಡ ದೊಡ್ಡ ಘಟನೆಗಳು ನಡೀತಾನೆ ಇರ್ತವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.